ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ಇವತ್ತು ದ್ರೌಪದಿ ಮತ್ತೆ ಭೀಮಸೇನನ ಮಾತುಕತೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳುತ್ತಾರೆ, ಸೇನಾಪತಿ ಕೀಚಕ ಯಾವಾಗ ಕಾಲಿನಿಂದ ಒದ್ಬಿಡ್ತಾನೋ ಆಗ್ಲಿಂದಾನೇ ಆ ಯಶಸ್ವಿನಿಯಾದಂಥ ರಾಜಕುಮಾರಿ ದ್ರೌಪದಿ ಅವನ ವಧೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತಂದ್ರೆ ಅವನಿಗೆ ದಂಡನೆ ಸಿಗಬೇಕು ಅಂತ. ಈ ಕಾರ್ಯದ ಸಿದ್ಧಿಗೋಸ್ಕರ ಅವಳೇನ್ ಮಾಡ್ತಾಳೆ, ಭೀಮಸೇನನನ್ನ ಸ್ಮರಿಸ್ಕೊಳ್ತಾಳೆ. ಅಂದ್ರೆ ಈ ಕೆಲಸವನ್ನ ನನ್ನ ಗಂಡನಾದ ಭೀಮಸೇನನೇ ಮಾಡೋದಕ್ಕೆ ಸರಿ ಅಂತ ಅವಳೇನ್ ಮಾಡ್ತಾರೆ, ರಾತ್ರಿ ಸಮಯದಲ್ಲಿ ತನ್ನ ಹಾಸಿಗೆಯಿಂದ ಎದ್ದು ಅವನು ಎಲ್ಲಿದ್ನೋ ಆ ಭವನಕ್ಕೆ ಹೋಗ್ತಾಳೆ. ಯಾಕಂದ್ರೆ ಅವನು ಅಡಿಗೆ ಮಾಡುವವನ ವೇಷದಲ್ಲಿ ಇರ್ತಾನಲ್ವಾ. ಸೊ ಅವನು ಯಾವ ಒಂದು ಭವನದಲ್ಲಿ ತಂಗಿರ್ತಾನೋ ಆ ಒಂದು ಭವನಕ್ಕೆ ಹೋಗ್ತಾಳೆ. ಆ ಸಮಯದಲ್ಲಿ ಅವಳ ಮನಸ್ಸಲ್ಲಿ ಅವಮಾನದಿಂದ ಬಹಳ ದೊಡ್ಡ ದುಃಖ ಆಗಿರತ್ತೆ. ಎಲ್ಲೋದ್ರೂ ಅವಳಿಗೆ ಅವಮಾನ ತಪ್ಪಿದ್ದಲ್ಲ ನೋಡಿ. ಅವಳು ಹೋಗ್ಬಿಟ್ಟು ಭೀಮಸೇನನಿಗೆ ಹೇಳ್ತಾಳೆ, ಏಳು ಏಳು, ಆ ನನ್ನ ಶತ್ರು ಮಹಾಪಾಪಿ ಸೇನಾಪತಿ ನನ್ನನ್ನು ಅವನು ಕಾಲಿಂದ ಒದ್ದು ಇನ್ನೂ ಜೀವಂತವಾಗಿದ್ದಾನೆ, ಆದರೂ ಕೂಡ ನೀನು ಇಲ್ಲಿ ನಿಶ್ಚಿಂತೆಯಾಗಿ ಮಲ್ಕೊಂಡಿದ್ಯಲ್ಲ ಅಂತನ್ಬಿಟ್ಟು ಹೇಳ್ತಾಳೆ. ದ್ರೌಪದಿ ಎಬ್ಬಸದ ಮೇಲೆ ಭೀಮಸೇನ ತನ್ನ ಮಂಚದ ಮೇಲೆ ಎದ್ದು ಕೂತ್ಕೊಳ್ತಾನೆ. ಮತ್ತು ಅವಳಿಗೆ ಹೇಳ್ತಾನೆ, ಪ್ರಿಯೆ, ನಿನಗೆ ಏನು ಅವಶ್ಯಕತೆ ಬಿತ್ತು ಇಷ್ಟೊತ್ತಲ್ಲಿ ನನ್ನ ಹತ್ರ ಬಂದಿದೆಯಲ್ಲ, ಏನಾಯಿತು ಏನು? ನಾನು ನೋಡ್ತಾ ಇದ್ದೀನಿ ನಿನ್ನ ಶರೀರದ ಬಣ್ಣ ಅಸ್ವಾಭಾವಿಕವಾಗಿ ಹೋಗಿದೆ. ಅಂದರೆ ಏನು, ನಾರ್ಮಲಾಗಿ ನಿನ್ನ ಶರೀರದ ಬಣ್ಣ ಹೇಗಿರಬೇಕೋ ಹಾಗಿಲ್ಲ. ಅಂದರೆ ಕೋಪ ಬಂದಾಗ ಮತ್ತು ನಮಗೇನಾದರೂ ಒಂದು ತೊಂದರೆ ಆದಾಗ ನೋಡಿ, ನಮ್ಮ ಶರೀರ ನಮ್ಮ ಮುಖದ ಒಂದು ಬಣ್ಣ ಚೇಂಜ್ ಆಗುತ್ತಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ನೀನು ದುರ್ಬಲಳು ಮತ್ತು ಉದಾಸೀನಳು ಕೂಡ ಆಗಿದೆಯಾ. ನಿನ್ನ ನೋಡೋದಕ್ಕೆ ನೀನು ಬಲಶಾಲಿ ಅಂತ ಅನ್ನಿಸ್ತಾ ಇಲ್ಲ, ಉದಾಸೀನತೆ ಕೂಡ ನಿನ್ನಲ್ಲಿದೆ. ಇದಕ್ಕೆ ಕಾರಣ ಏನು ಪೂರ್ತಿಯಾಗಿ ನನಗೆ ತಿಳಿಸು. ನೀನು ಹೇಳೋದ್ರಿಂದ ನಾನು ಎಲ್ಲವನ್ನ ತಿಳ್ಕೊಂಡು ಆಮೇಲೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ದ್ರೌಪದಿ ಹೇಳ್ತಾಳೆ, ನನ್ನ ದುಃಖ ನಿನಗೆ ಗೊತ್ತಿಲ್ವಾ? ಎಲ್ಲ ತಿಳಿದ್ರೂ ಕೂಡ, ನಿನಗೆಲ್ಲ ಗೊತ್ತಿದೆ ಆದರೂ ಕೂಡ ನನ್ನನ್ನು ಯಾಕೆ ಕೇಳ್ತಾ ಇದೆಯಾ? ಯಾಕೆ ಆ ದಿನದ ಮಾತನ್ನು ನೀನು ಮರೆತು ಬಿಟ್ಟಿದ್ಯಾ? ಯಾವತ್ತು ಅಂತಂದರೆ ಆ ಪ್ರತಿಕಾಮಿ ಇದಾನಲ್ಲ, ಅವನು ನನ್ನನ್ನು ದಾಸಿ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಅವನು ಎಳ್ಕೊಂಡು ನನ್ನನ್ನು ಕರ್ಕೊಂಡು ಬಂದಿದ್ನಲ್ಲ, ಅದನ್ನು ನೀನು ಮರೆತು ಹೋಗಿದೀಯಾ? ಆ ಅವಮಾನದ ಬೆಂಕಿನಲ್ಲಿ ನಾನು ಇನ್ನೂ ಉರಿತಾ ಇದ್ದೀನಿ. ಜಗತ್ತಲ್ಲಿ ನನ್ನನ್ನು ಬಿಟ್ಟರೆ ಈ ರೀತಿ ದುಃಖವನ್ನು ಭೋಗಿಸಿದ್ರೂ ಕೂಡ ಜೀವಂತವಾಗಿರುವಂಥ ಬೇರೆ ಯಾವುದಾದ್ರೂ ರಾಜಕನ್ಯೆ ಇದ್ದಾಳ ಅಂತ. ಅಂದರೆ ಇಷ್ಟು ಅವಮಾನ ಆದರೂ ಕೂಡ ನಾನು ಇನ್ನೂ ಬದುಕಿದ್ದೀನಲ್ಲ. ಯಾರಾದರೂ ಬೇರೆ ರಾಜ್ಕುಮಾರಿಗೆ ಇಷ್ಟೆಲ್ಲ ಅವಮಾನ ಆಗಿದ್ರೆ ಅವಳು ಬದುಕಿರ್ತಾ ಇದ್ಲ, ಆದರೆ ನಾನು ಇನ್ನೂ ಬದುಕಿದ್ದೀನಿ. ಆಮೇಲೆ ಅದಾದರೂ ಹೋಗಲಿ ಬಿಡು, ವನವಾಸದ ಸಮಯದಲ್ಲಿ ದುರಾತ್ಮನಾದಂತಹ ಜಯದ್ರಥ ಇದ್ದಾನಲ್ಲ, ಅವನು ನನ್ನ ಸ್ಪರ್ಶ ಮಾಡಿದ್ದ, ಅದು ನನ್ನ ಎರಡನೇ ಅವಮಾನ. ಆದರೂ ಅದನ್ನು ಕೂಡ ನಾನು ಸಹಿಸ್ಕೊಳ್ಬೇಕಾಯ್ತು. ಈ ಸರಿ ಮತ್ತೆ ಇಲ್ಲಿನ ಧೂರ್ತ ರಾಜ ವಿರಾಟನ ಕಣ್ಣು ಮುಂದೆನೆ ಆ ದಿನ ಕೀಚಕನ ಮೂಲಕ ನನಗೆ ಅವಮಾನ ಆಯಿತು. ಈ ರೀತಿ ಮತ್ತೆ ಮತ್ತೆ ಅವಮಾನದ ದುಃಖವನ್ನು ಭೋಗಿಸುವಂಥ ನನ್ನಂಥ ಸ್ತ್ರೀ ಬೇರೆ ಇನ್ಯಾರಾದರೂ ತನ್ನ ಪ್ರಾಣವನ್ನು ಇಟ್ಕೊಂಡಿರ್ತಾಳ ಅಂತಂದರೆ, ಇಷ್ಟೆಲ್ಲ ಅವಮಾನ ಆದಮೇಲೆ ಅವಳು ಜೀವಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಇದ್ದೀನಿ, ಈ ರೀತಿ ಅನೇಕ ಕಷ್ಟಗಳನ್ನು ನಾನು ಸಹಿಸ್ಕೊಳ್ತಾ ಇದ್ದೀನಿ. ಆದರೆ ನೀನು ಕೂಡ ನನ್ನ ಬಗ್ಗೆ ಯಾವ ರೀತಿಯ ಕೇರು ತಗೋತಾ ಇಲ್ಲ. ಈಗ ನಾನು ಜೀವಿಸಿರೋದ್ರಿಂದ ಲಾಭ ಏನು? ಅಂದರೆ ಒಬ್ಬ ಕ್ಷತ್ರಿಯನ ಹೆಂಡತಿಯಾಗಿ ಇಷ್ಟೆಲ್ಲ ಅವಮಾನವನ್ನು ನಾನು ಸಹಿಸ್ಕೊಳ್ಬೇಕಾಯ್ತು. ಒಂದಲ್ಲ ಎರಡಲ್ಲ, ಮತ್ತೆ ಮತ್ತೆ ನನಗೆ ಈ ರೀತಿ ಅವಮಾನ ಆಗ್ತಾ ಇದೆ. ಯಾರಾದರೂ ಬೇರೆ ರಾಜಕುಮಾರಿ ಆಗಿದ್ರೆ ಯಾವಾಗಲೂ ಅವಳು ಸತ್ತು ಹೋಗ್ತಾ ಇದ್ಲು, ನನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾ ಇದ್ಲು. ಆದರೆ ನಾನು ಇನ್ನೂ ಬದುಕಿದ್ದೀನಿ ಮತ್ತು ಇಂಥ ಕಷ್ಟಗಳನ್ನು ಸಹಿಸ್ಕೊಳ್ತಾ ಇದ್ದೀನಿ. ನೀನು ಎಂಥ ಬಲಶಾಲಿ ನೀನು, ಆದರೂ ನೀನು ಇದರ ಬಗ್ಗೆ ಯಾವುದೇ ಕಾಳಜಿ ತಗೊಳ್ತಾ ಇಲ್ಲ, ಕೇರ್ ತಗೋತಾ ಇಲ್ಲ. ನಾನು ಇವಾಗ ಬದುಕಿರೋದ್ರಿಂದ ಏನಪ್ಪ ಪ್ರಯೋಜನ? ಇಲ್ಲಿ ಕೀಚಕ ಅನ್ನುವಂಥ ಒಬ್ಬ ಸೇನಾಪತಿ ಇದ್ದಾನೆ, ಅವನು ಸಂಬಂಧದಲ್ಲಿ ಅಂದರೆ ರಾಜನ ಸಂಬಂಧಿ. ಅವನು ಏನಾಗಬೇಕು, ಅವನು ವಿರಾಟನ ಭಾವಮೈದ, ಅವನು ಬಹಳ ದುಷ್ಟ. ಪ್ರತಿದಿನ ಸೈರಂದ್ರಿಯ ವೇಷದಲ್ಲಿ ನನ್ನನ್ನು ಅರಮನೆಯಲ್ಲಿ ನೋಡಿ ಹೇಳ್ತಾನಂದರೆ, ನಾನು ಸೈರಂದ್ರಿಯ ವೇಷದಲ್ಲಿ ಇಲ್ಲಿದ್ದೀನಲ್ಲ, ನನ್ನನ್ನು ನೋಡಿ ಅವನು ನನ್ನ ಬಗ್ಗೆ ಯಾವ ರೀತಿ ಮಾತಾಡ್ತಾನೆ ಅಂತಂದರೆ, ನೀನು ನನ್ನ ಹೆಂಡತಿ ಆಗ್ಬಿಡು ಅಂತನ್ಬಿಟ್ಟು ಹೇಳ್ತಾನೆ. ಪ್ರತಿದಿನ ಅವನ ಪಾಪಪೂರ್ಣವಾದ ಪ್ರಸ್ತಾವನೆಯನ್ನು ಕೇಳಿ ಕೇಳಿ ನನ್ನ ಹೃದಯ ಹೊಡೆದೋಗ್ತಾ ಇದೆ. ಅಂತಂದರೆ ಒಬ್ಬ ಮದುವೆ ಆಗಿರುವಂತಹ ಒಂದು ಹೆಂಗಸನ್ನು
ನನ್ನನ್ನು ಮದುವೆ ಆಗು ಅಂತ ಹೇಳಿದಾಗ ನನಗೆ ಹೇಗಿರ್ಬೇಕು, ಅದರಲ್ಲೂ ನನಗೆ 5 ಜನ ಗಂಡಂದರು, ಅದು ಬಲಶಾಲಿಗಳು, ಅಂಥವರ ಹೆಂಡತಿ ಆಗಿದ್ರೂ ಕೂಡ ನಾನು ಈ ರೀತಿ ಒಂದು ಮಾತನ್ನು ಕೇಳಬೇಕಾಗಿದೆಯಲ್ಲ ಅಂತಂದ್ಬಿಟ್ಟು ನನಗೆ ತುಂಬಾ ನೋವಾಗುತ್ತೆ. ಅದರಿಂದ ನನ್ನ ಹೃದಯನೇ ಹೊಡೆದೋಗುತ್ತೆ ಅಂತಂದ್ಬಿಟ್ಟು ಹೇಳ್ತಾಳೆ. ಇನ್ನೂ ಮುಂದುವರೆದು ಏನು ಹೇಳ್ತಾಳೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.